ಮೈಸೂರು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳು ಮಾನವ ಸಂಘರ್ಷ ಮುಂದುವರೆದಿದೆ. ಹುಲಿ ದಾಳಿಗೆ ರಾಜಶೇಖರ್ ಬಲಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಏನು ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದ್ದಾವೆ, ಶಾಶ್ವತ ಪರಿಹಾರ ನೀಡಬೇಕು ಅಂತೇಳಿ ಎಲ್ಲರೂ ಸಹ ಒತ್ತಾಯಿಸ್ತಾ ಇದ್ದಾರೆ. ನಾನೀಗ ಮೈಸೂರಿನ ಶವಾಗಾರದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ರಾಜಶೇಖರ್ ಅವರ ಮೃತದೇಹವನ್ನು ಇವತ್ತು ಶವಾಗಾರದಲ್ಲಿಟ್ಟು ನಾವು ಅಂತ್ಯ ಸಂಸ್ಕಾರವನ್ನು ಮಾಡೋದಿಲ್ಲ. ಯಾಕಂದರೆ ಇದು ರಾಜಶೇಖರ್ ಅವರೊಬ್ಬರಿಗೆ ಬಂದಿರುವಂತಹ ಸಮಸ್ಯೆ ಅಲ್ಲ. ಏನು ಕಾಡಂಚಿನ ಪ್ರದೇಶದಲ್ಲಿರುವಂಥ ಎಲ್ಲ ರೈತರು ಪ್ರತಿನಿತ್ಯ ತಮ್ಮ ಜೀವವನ್ನು ಕೈಲಿಟ್ಕೊಂಡು ಕೃಷಿ ಚಟುವಟಿಕೆಯನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ. ನಿರಂತರವಾಗಿ ಈ ರೀತಿಯಂಥ ಘಟನೆಗಳು ನಡೀತದೆ. ಘಟನೆಗಳು ನಡೆದಾಗ ಸರ್ಕಾರ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತದೆ, ಸಾಕಷ್ಟು ಭರವಸೆಗಳನ್ನ ಕೊಡ್ತದೆ. ಆದರೆ ಅದಾದ ನಂತರ ಯಾರೂ ಸಹ ತಿರುಗಿ ನೋಡೋದಿಲ್ಲ. ಈ ಒಂದು ಸಮಸ್ಯೆಯಿಂದಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು ಕಡೆ ಪ್ರಕೃತಿ ವಿಕೋಪದಿಂದ ಆಗುವಂತಹ ಸಮಸ್ಯೆಗಳು, ಮತ್ತೊಂದು ಕಡೆ ಈ ರೀತಿ ಕಾಡು ಪ್ರಾಣಿಗಳು ಬಾಯಿಗೆ ಬಂದಂತಹ ಬೆಳೆಯನ್ನು ನಾಶ ಮಾಡಲಿಕ್ಕೆ ಬರ್ತವೆ. ಅವಾಗ ಅವುಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹೋದಾಗ ಜೀವವನ್ನೇ ಕೊಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಸರ್ಕಾರ ಕೊಡಬೇಕು ಅಂತೇಳಿ, ಯಾಕಂದರೆ ನಿನ್ನೆ ನಡೆದಂತಹ ಘಟನೆಯಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸರಗೂರು ತಾಲೂಕಿನಲ್ಲೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಿಚಾರ ಗೊತ್ತಾದ ನಂತರವೂ ಸಹ ಅವರು ಸ್ಥಳಕ್ಕೆ ಹೋಗಿಲ್ಲ, ಮೃತದೇಹವನ್ನು ನೋಡುವಂತಹ ಪರಿಸ್ಥಿತಿ ಆಗಿಲ್ಲ, ಮತ್ತು ಅವರ ಕುಟುಂಬದವರಿಗೆ ಸಾಂತ್ವನ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದರೆ ಸಚಿವರು ನಮ್ಮ ಒಂದು ಸಮಸ್ಯೆಗೆ ಸ್ಪಂದಿಸಿಲ್ಲ ಅಂದಮೇಲೆ ಸರ್ಕಾರ ಯಾವ ಕಾರಣಕ್ಕೆ ಬೇಕು ಅನ್ನೋದು ಎಲ್ಲರ ಒಂದು ಒತ್ತಾಯವಾಗಿದೆ. ಮೃತ ರಾಜಶೇಖರ್ ಅವರ ಪುತ್ರ ಶಿವಾನಂದ್ ನಮ್ಮ ಜೊತೆಗಿದ್ದಾರೆ. ಸರ್, ನಿನ್ನೆ ಈ ಒಂದು ಘಟನೆ ನಡೆದಿತ್ತು, ಸಚಿವರು ತಮ್ಮ ತಾಲೂಕಲ್ಲೇ ಇದ್ದರು, ತಮ್ಮ ಮನವಿ ಏನಾಗಿತ್ತು, ಸ್ಪಂದಿಸಿದ್ರ ಅಂತ? ಸರ್, ನಿನ್ನೆ ನಮ್ಮ ತಾಲೂಕಲ್ಲೇ ಇದ್ದರು. 11 ಗಂಟೆಗೆ ಆಗಿತ್ತು. 11 ಗಂಟೆಗೆ ನಮ್ಮ ತಂದೆಗೆ ಕೆಲಸ ಹಿಂಗಾಗಿತ್ತು, ಹುಲಿ ದಾಳಿಯಾಗಿ 11 ಗಂಟೆಗೆ ಹಿಂಗಾಗಿತ್ತು. ಬಟ್ ಸರಗೂರು 12 ಕಿಲೋಮೀಟರ್ ಅಷ್ಟೇ ಇದ್ದಿದ್ದು. 12 ಕಿಲೋಮೀಟರ್ ಅಷ್ಟೇ ಇದ್ದಿದ್ದು ನಮ್ಮ ತಂದೆ ಹಿಂಗಾಗಿರೋ ಗಂಟೆ. ಅವ್ರು ಕಿವಿಗೆ ಬಿದ್ದರೂ ಸಚಿವರು ಬರಲಿಲ್ಲ. ಪರವಾಗಿಲ್ಲ, ಬೇಜಾರಿಲ್ಲ ಅವ್ರಿಗೆ. ದೇಶದ ರೈತ ಬೆನ್ನೆಲುಬು ಅಂತ ಭಾಷಣ ಪುಸ್ತಕದ ಅಷ್ಟೇ ಬದನೆಕಾಯಿ, ಅದೇನು ಸಮಸ್ಯೆ ಇಲ್ಲ. ನಾವು ಅದನ್ನೇನು ಕೇಳ್ಕೊಂಡಿಲ್ಲ. ಅವ್ರು ಬಂದು ನೋಡೋ ಅವ್ರಿಗೆ ಅವಶ್ಯಕತೆ ಇರಲಿಲ್ವೇನೋ, ಬರಲಿಲ್ಲ, ಪರವಾಗಿಲ್ಲ. ಆದರೆ ಶವನ ನಮಗೆ ಇವತ್ತು ಅವ್ರು ನೋಡಬೇಕು ಅನ್ನೋಕ್ಕೋಸ್ಕರ ಮೈಸೂರು ತಗೊಬಂದಿದ್ದಾರೆ. ಆ ಆಪರ್ಚುನಿಟಿ ಸರಗೂರಲ್ಲೂ ಮಾಡ್ಬೋದಾಯಿತು, ಕೋಟೆಯಲ್ಲೂ ಮಾಡ್ಬೋದಾಯಿತು. ಈಗ ಅವ್ರು ನೋಡ್ಕೋದ್ರಲ್ವಾ, ಅವ್ರು ಕೈ ಮುಗಿತೀನಿ, ಇನ್ನೇನು ಬೇಡ. ನಮ್ಮ ಅಪ್ಪನ ಕಟ್ಟರೆ ನಮ್ಮ ಊರಲ್ಲಿ ನಮ್ಮ ಜನ ಕಾಯ್ಕೊಂಡಿದ್ದಾರೆ ನೋಡೋಕೆ, ನಮ್ಮ ಅಮ್ಮ ಕಾಯ್ಕೊಂಡಿದ್ದಾರೆ. ನಾನು ತಗೋಯ್ತೀನಿ, ಅಷ್ಟು ನಾನು ಕೊಟ್ಬಿಡಿ ಇವಾಗ ಅಷ್ಟೇ. ಏನು ಈಗ ಅಧಿಕಾರಿಗಳು ಹೋದ್ರು, ಅರಣ್ಯವ್ರು ನೋಡ್ಕೋದ್ರು, ಈಶ್ವರ್ ಖಂಡ್ರೆ ಅವರು. ಈಗ ನಮ್ಮ ಅಪ್ಪನ ಶವನ ಕೊಟ್ಬಿಡಿ ಅವರು ಅಷ್ಟೇ. ಆಮೇಲೆ ಅವ್ರು ಅರಣ್ಯ ಅಧಿಕಾರಿ ಬೇಜವಾಬ್ದಾರಿಯಿಂದ ಹಿಂಗೆ ಆಗಿರೋದು. ಅವರಿಬ್ಬರನ್ನೂ ಸಸ್ಪೆಂಡ್ ಮಾಡಬೇಕು. ಬೀರೋಳವರು, ಎಡೆಲ್ಲ ಡಿವಿಷನ್ ಇಬ್ಬರು ಸಸ್ಪೆಂಡ್ ಆಗಲೇಬೇಕು. ಆಮೇಲೆ ನಮ್ಮ ಅಪ್ಪನಿಗಾದಾಗ ಬೇರೆಯವ್ರಿಗೆ ಆಗಬಾರ್ದು. ಇವತ್ತು ಅಲ್ಲಾಗಿದೆ ಅಲ್ವ, ಸಾವಾಗಿದೆ ಅಲ್ವಾ, ಆ ಜಾಗಕ್ಕೆ ನಾನು ನಾಳೆ ಅಪ್ಪನ ಕಾರ್ಯ ಆದಮೇಲೆ ಪುನಃ ಅಲ್ಲಿಗೆ ಹೋಗ್ಬೇಕು. ನಂದು ಅಲ್ಲೇ ಜೀವನ, ನಾನಲ್ಲ, ಇನ್ನು ಸುತ್ತಮುತ್ತ ಜಮೀನವರೆಲ್ಲ ಅಲ್ಲಿಗೆ ಹೋಗೋದು. ಕಾಡಿಗೂ ನಮ್ಮ ಜಮೀನಿಗೂ 25 ಕಿಲೋಮೀಟ್ರ್ ಇದೆ. 25 ಕಿಲೋಮೀಟ್ರ್ ನಮ್ಮ ಜಮೀನಿಗೆ ಬಂದಿರೋದು. ನಾವು ಅಲ್ಲಿಗೆ ಹೋಗಿಲ್ಲ, ಕಾಡಿಗೆ ಹೋಗಿಲ್ಲ. ಅದೇ ಇಲ್ಲಿಗೆ ಬಂದಿರೋ ನಮ್ಮ ಜಮೀನಿಗೆ ಬಂದು ದಾಳಿಯಾಗಿದೆ. ನಮ್ಮ ಅಪ್ಪನ ಸಾವಾಗಿದೆ. ನಮ್ಮ ಅಪ್ಪನಿಗಾದಾಗ ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು. ಶಾಶ್ವತ ಪರಿಹಾರ ಬೇಕು ಅಂದರೆ ಅವರಿಬ್ಬರು ಸಸ್ಪೆಂಡ್ ಆಗಬೇಕು. ಆಗ ಅಧಿಕಾರಿಗಳು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಬೋನ್ ಇಡೋದು ಏನಿದೆ ಕಾರ್ಯ ನಡೀತದೆ, ಕೆಲಸ ಆಗಬೇಕು ಅಷ್ಟೇ. ನಾನು ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳಲ್ಲ. ಅಂದರೆ ಈ ಹಿಂದೆ ಈ ರೀತಿ ಕಾಡು ಪ್ರಾಣಿಗಳ ಸಮಸ್ಯೆ ಆಗ್ತಾ ಇದೆ, ನಾಡಿಗೆ ಬರ್ತಾ ಇದೆ ಅಂತೇಳಿ ಅರಣ್ಯ ಇಲಾಖೆಯವ್ರ ಗಮನಕ್ಕೆ ತಂದಿದ್ರೆ ಏನಾದ್ರು ಕ್ರಮ ತಗೊಂಡ್ರ ಅಂತ? ಸರ್, ಈಗ ಒಂದು ಸ್ವಲ್ಪ 12 ದಿನದಲ್ಲಿ ಕೆಲಸ ಹಿಂಗಾಗಿತ್ತು. ಆಗಿದ್ದಾಗೆ ಅವ್ರುಗಳೇ ಹೆಜ್ಜೆ ಗುರುತು ತಡಿಕೊಂಡು ನಮ್ಮ ಪಕ್ಕದ ಜಮೀನುಗಂಟು ಬಂದಿದ್ದಾರೆ. ಜಸ್ಟ್ ಒಂದು 3-4 ಡೇಸ್ ಆಗಿದೆ ಅಷ್ಟೇ. ಆ ಜಮೀನು ಹೆಜ್ಜೆ ಗುರುತು ನೋಡಿದ್ದಾರೆ ಅವರು. ಮಳೆಯಲ್ಲಿ ನೋಡಿದ್ರೆ ಬೋನ್ ಇಟ್ಟಿದ್ರೆ ನಮ್ಮ ಅಪ್ಪ ಸಾಯ್ತಾ ಇರಲಿಲ್ಲ. ಬಂದು ಪಕ್ಕ ಅಲ್ಲಿ ಬೀಳೋದು, ಇವ್ರು ಏನಾರು ಮಾಡಿ ಹೆಜ್ಜೆ ನೋಡ್ಕೋಗಿದ್ರು ಬಂದಿಲ್ಲ. ಅವ್ರ ರೆಸ್ಪಾನ್ಸಿಬಿಲಿಟಿ ಇಲ್ಲ ಸರ್ ಅವ್ರು. ಮತ್ತೊಂದು, ಈಗ ಮೃತದೇಹ ಅಲ್ಲಿ ಇದ್ದಂಥ ಸಂದರ್ಭದಲ್ಲೂ ಹುಲಿಯ ಗರ್ಜನೆ ಕೇಳಿಸ್ತಾ ಇತ್ತು ಅಂತೇಳಿ, ಆ ಸಂದರ್ಭದಲ್ಲೂ ಸಹ ಏನು ಕ್ರಮ ಆಗಲಿಲ್ಲ ಅನ್ನೋದು ಆರೋಪ. ಸರ್, ನಮ್ಮಪ್ಪ ಆದ ತಕ್ಷಣ ಎಕ್ಸ್ಪೈರ್ ಆದ ಸುಮಾರು ಜನ ಹೋಗಿ ಗೊತ್ತಾಗಿದೆ. ನಮ್ಮ ಪಕ್ಕದ ಜಮೀನವ್ರಿಗೆ, ಪುಡ್ಸಿದೇಗೌಡರು ಅಂತ ನಮ್ಮ ಪಕ್ಕದ ಜಮೀನವ್ರಿಗೆ 7 ಗಂಟೆ ಅವ್ರು ಚಕ್ನ ಹೋಗಿದ್ದಾರೆ. ಅವ್ರು ಹೋಗಾಕೊಂಡು ಹುಲಿ ದಾಳಿ ನಮ್ಮ ಅಪ್ಪನ ಹಿಡ್ಕೊಂಡು ಗರ್ಜನೆ ಮಾಡ್ತಾಯಿತ್ತು. ನಾನು ಎಲ್ಲ ಹೊರಗಡೆ ಇದ್ದೆ. ನಾನು ಬೇಗ ಹೋದಾಗ ನಾವು ರಕ್ಷಣೆಗೆ ಅನ್ಕೊಂಡು ಒಳಗಡೆ ನಾವು ಹೋದಾಗ ಅದು ಹೋಗಿರೋದು ಅಷ್ಟೇ, ಅಲ್ಲೇ ಇತ್ತು. ಆಮೇಲೆ ಅದಾದಾರಲ್ಲ, ನಾವು ನಮ್ಮ ಅಪ್ಪಂದ ಎಲ್ಲಿ ಸಾವಾಗಿತ್ತು ಅಲ್ಲೇ ಮಡಿಕೊಂಡಿದ್ವಿ. ಮಿಡ್ ನೈಟ್ 2 ಗಂಟೆ 1:30 ಗಂಟೆ ಆಗಿತ್ತು. ಆಗ 1:30 ಗಂಟೆ ಆಗಿತ್ತು. ಆವಾಗ ಹುಲಿ ಸೌಂಡ್ ಕೇಳಿಸ್ತಾ ಇತ್ತು. ಆವಾಗ ಅಧಿಕಾರಿಗಳು, ಪೊಲೀಸ್ ಇಲಾಖೆಗಳು ಅವ್ರಿಗೇನು ಅನಿಸ್ತೋ, ಹುಲಿ ಸೌಂಡ್ ಎಲ್ಲ ಕೆಲಸ ನಾವು ಅಲ್ಲಿ ಕಾಯ್ತಿದ್ವಿ, ನಾವು ರೆಡಿ ಇದ್ವಿ ಕಾಯಕ್ಕೆ. ಅವ್ರಿಗೂ ಭಯ ಆಯಿತೋ ಇಲ್ಲ ಅವ್ರ ಹೆಂಡತಿ ಮಕ್ಕಳು ಫೋನ್ ಮಾಡಿದ್ರೋ ಗೊತ್ತಿಲ್ಲ. ನಮ್ಗಾರ್ಗೂ ನಮ್ಮ ಅಪ್ಪನಿಗಾದದ್ದು ಅವ್ರ ಬೆಲೆ ಇಲ್ಲ. ಅವ್ರ ಹೆಂಡತಿ ಮಕ್ಕಳು ಫೋನ್ ಮಾಡಿದ್ರೇನೋ ಅಂತ ಅವರು ಏನೇನೋ ಎಕ್ಸ್ಪೆಕ್ಟ್ ಮಾಡಿ, ಆಯಿತು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಕಂಪ್ಲೇಂಟ್ ತಗೋತೀವಿ ಅಂದರು. ಕಂಪ್ಲೇಂಟ್ ತಗೊಂಡ್ರು. ಸರಗೂರಲ್ಲಿ ಆಗ ಕೆಲಸನ ತಗೊಬಂದು ಮಿನಿಸ್ಟ್ರು ನೋಡಿ ಅಂತ ಮೈಸೂರು ಕರ್ಕೊಂಬಂದಿದ್ದಾರೆ. ಅವ್ರು ಆಗಲೇ ಮಧ್ಯರಾತ್ರಿಲೇ 3 ಗಂಟೆ 2 ಗಂಟೆಲಿ ನಮ್ಮ ಅಪ್ಪನ ಕರ್ಕೊಬಂದರು. ಮಿನಿಸ್ಟ್ರು ನೋಡ್ಬೇಕು ಅಂದ್ಬಿಟ್ಟು ನಮ್ಮ ಅಪ್ಪನ ಇಲ್ಲಿ ಮೈಸೂರಿಗೆ ಇವರೇ ಕರ್ಕೊಂಬಂದಿರೋದು ಅಧಿಕಾರಿಗಳು. ಮೃತದೇಹ ತಂದಿದ್ದಕ್ಕೆ ತಮ್ಮ ವಿರೋಧ ಇದೆಯಾ ಅಂತ? ವಿರೋಧ ಪಕ್ಕ ಇದೆ ಸರ್. ಮಿನಿಸ್ಟ್ರು ಅಲ್ಲೇ 12 ಕಿಲೋಮೀಟರ್ ಇದ್ದಾಗೆ ಬಂದು ನೋಡಿಲ್ಲ. ಈಗ ಮಿನಿಸ್ಟ್ರು ನೋಡೋಕ್ಕೋಸ್ಕರ ನಮ್ಮ ಅಪ್ಪನ ಅದು ಸಾವಾಗಿರೋರನ್ನ ನಮ್ಮ ಅಪ್ಪನ ದೇವ್ರಂತವ್ರು ಕರ್ಕೊಬರ್ಬೇಕಾಯ್ತಾ? ಮಿನಿಸ್ಟ್ರು ನೋಡೋ ಅವಶ್ಯಕತೆ ಇರಲಿಲ್ಲ ಸರ್. ಏನಕ್ಕೆ ನೋಡೋಕಿಲ್ಲ? ಅಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಕಾಯ್ಕೊಂಡಿದ್ದಾರೆ, ನಮ್ಮ ತಾಯಿ ಎಲ್ಲ ಕಾಯ್ಕೊಂಡಿದ್ದಾರೆ, ನಮ್ಮ ರಿಲೇಷನ್ ಕಾಯ್ಕೊಂಡಿದ್ದಾರೆ. ಅವ್ರು ನೋಡ್ಬೇಕು. ಇವರು ಮಿನಿಸ್ಟ್ರು ನೋಡೋಕ್ಕೋಸ್ಕರ ಏನಂತಂದರು. ಅದಕ್ಕೆ ನಂಗೆ ಗೊತ್ತಾಗ ಪೊಲೀಸ್ ಇಲಾಖೆ ಏನಕ್ಕೆ ಹಿಂಗೆ ತಂದರು ಅಂತ ನಂಗೆ ಸ್ಪಷ್ಟವಾಗಿ ಗೊತ್ತಾಗಿ ನಮ್ಮ ಅಪ್ಪನ ಕೊಟ್ಟರೆ ನಾನು ಊರಿಗೆ ಹೋಗ್ತೀನಿ. ನಮ್ಮ ಜನಗಳೆಲ್ಲ ಕಾಯ್ಕೊಂಡಿದ್ರೆ ನಾವು ಊರಿಗೆ ಹೋಗ್ಬೇಕು. ಅರಣ್ಯದಿಂದ 20 ಕಿಲೋಮೀಟರ್ ದೂರಕ್ಕೆ ಹುಲಿ ಬಂದಿರುವಂಥದ್ದು. ಹೌದು ಸರ್, 25 ಕಿಲೋಮೀಟರ್ ಇದೆ ಸುತ್ತಮುತ್ತ ಅಲ್ಲಿದೆ ಸರ್. ನೀವು ಅಲ್ಲಿ ನೋಡ್ರೆ ಸ್ಥಳ ನೋಡ್ಬಿಟ್ರೆ ಏನೋ ಹಿಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅವೆಲ್ಲ ಅವ್ರು ಹಿಡಿಯೋದಿಲ್ಲ. ಇನ್ನೊಂದು ವಾರ ಆದರೂ ಹಿಡಿದ್ರು ಹಿಡಿಯಲ್ಲ. ಅವರು ಬಿಸ್ಕೆಟು ಟೀ ಕುಡ್ಕಡೆ ಹೋಗೋದವರು. ಈಗ ನಮ್ಮ ಅಪ್ಪನ ನ್ಯಾಯ
ಸಾವುಗೆ ನ್ಯಾಯ ಬೇಕು ಸರ್.